ಹಾಯ್ ಫ್ರೆಂಡ್ಸ್, ಬಿಗ್ ಬಾಸು ಮನೆ ಒಳಗಡೆ ಇರೋ ಸ್ಪರ್ಧಿಗಳಿಗೆ ನಾಮಿನೇಷನ್ಗಿಂತ ಮುಂಚೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಆ ಟಾಸ್ಕು ಅಂದರೆ, ಬಿಗ್ ಬಾಸು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆನ ತಗೊಂಡು ಆ ಪ್ರಶ್ನೆಗೆ ಅನುಗುಣವಾಗಿ ಒಬ್ಬ ಸ್ಪರ್ಧಿನ ಸೆಲೆಕ್ಟ್ ಮಾಡ್ಕೊಂಡು ಏನಕ್ಕೆ ಆ ಸ್ಪರ್ಧಿ ಬಗ್ಗೆ ಈ ಥರ ಹೇಳ್ತಾ ಇದ್ದೀರಾ ಅಂತ ನೀವು ಪ್ರಾಪರ್ ರೀಸನ್ ಕೊಡಬೇಕಾಗುತ್ತೆ. ಅದೇ ಥರ ಬಿಗ್ ಬಾಸು ಒಂದಷ್ಟು ಪ್ರಶ್ನೆಗಳನ್ನು ಮನೆ ಒಳಗಡೆ ಇರೋ ಸ್ಪರ್ಧಿಗಳಿಗೆ ಸ್ಕ್ರೀನ್ ಮೇಲೆ ಕೇಳ್ತಾ ಹೋಗ್ತಾರೆ. ಈ ಮನೆಯ ನೆಗೆಟಿವ್ ಸದಸ್ಯ ಯಾರು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಬಿಗ್ ಬಾಸು. ಆಗ ತನಿಷಾ ಅವರು ನಿಂತ್ಕೊಂಡು ಈ ಮನೆಯ ನೆಗೆಟಿವ್ ಸದಸ್ಯ ಬಂದು ಪ್ರತಾಪ್ ಅವರು ಎಲ್ಲಿ ಸ್ಟ್ಯಾಂಡ್ ತೊಗೊಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಅಲ್ಲಿ ಸ್ಟ್ಯಾಂಡ್ ತೊಗೊತಾರೆ. ಆದರೆ ನಾವು ಅವ್ರನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಪ್ರಾಪರ್ ಆನ್ಸರ್ ಅವ್ರು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಥರ ವರ್ತೂರ್ ಸಂತೋಷ್ ಅವ್ರು ಆಗ್ಬೋದು, ಮತ್ತು ತುಕಾಲಿ ಸಂತೋಷ್ ಅವ್ರು ಆಗ್ಬೋದು, ಮತ್ತು ವಿನಯ್ ಅವರು, ಇವರು 3 ಜನನೂ ಪ್ರತಾಪ್ ಅವರು ಈ ಮನೆಯ ನೆಗೆಟಿವ್ ಅಂತ ಹೇಳ್ತಾರೆ. ಅದೇನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಪ್ರತಾಪ್ ಅವರು ಈ ಮನೇಲಿ ಚೆನ್ನಾಗಿ ಗೇಮ್ನ ಅರ್ಥ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಆದರೆ ಎಲ್ಲರ ದೃಷ್ಟಿಯಲ್ಲಿ ಅವರು ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಅನಿಸಿರೋ ಪ್ರಕಾರ ಈ ಮನೆಯಲ್ಲಿ ಪ್ರತಾಪ್ ನೆಗೆಟಿವಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಓಕೆ, ಬಾಯ್ ಫ್ರೆಂಡ್ಸ್.